ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಹೋದ್ಮೇಲೆ ಡಿ.ಕೆ ಅವರ ಸರ್ಕಾರ ಬಂದಿದ್ದು. ಡಿ.ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ 13 ಜನ ಸಚಿವರು ಅವ್ರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮೊದಲನೇ ಲಿಸ್ಟಲ್ಲಿ ಎಚ್.ಕೆ. ಪಾಟೀಲ್ ಹೆಸರು ಬರಬೇಕಾಗಿತ್ತು, ಬಂದಿಲ್ಲ. ಜಿ.ಎಸ್. ಪಾಟೀಲ್ ಕೂಡ ಈ ಬಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ 20 ಸೀಟ್ ಇದೆ ಮಂತ್ರಿಗಿರಿ. ಸೊ ಹೀಗಾಗಿ ಆ ಮಂತ್ರಿಗಿರಿಗೆ ಬಹಳಷ್ಟು ಜನ ಹಳಬರು ಏನು ಹಳೆ ಸಚಿವರಿದ್ದರು, ಅವರು ಈ ಹಿಂದಿನ ಸಚಿವರು ನಾವು ಇನ್ನೂ ಸಚಿವರಾಗಿ ಮುಂದುವರಿಬೇಕಂತ ಅವ್ರ ಫೈಟು. ಹೊಸದಾಗಿ ಶಾಸಕರು ಕೆಲವರು ನಾವು ಈ ಬಾರಿ ಸಚಿವರಾಗಬೇಕು ಅನ್ನೋಂಥ ಆಸೆ ಇದು ರಾಜ್ಯದಲ್ಲಿ ಎಲ್ಲ ಕಡೆ ನಡೆದಿದೆ. ಆದರೆ ಗದಗದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ದೊಡ್ಡ ಏನು ಹೋರಾಟ ನಡೆದಿದೆ. ರೋಣ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆದಂಥ ಜಿ.ಎಸ್. ಪಾಟೀಲ್ರು ಈ ಬಾರಿ ಶತಾಯಗತಾಯ ನಾನು ಮಂತ್ರಿ ಆಗಲೇಬೇಕು ಅನ್ನುವಂಥ ಒಂದು ಹಠ, ಆ ನಿರ್ಧಾರಕ್ಕೆ ಬಂದಿದ್ದಾರೆ. ನಾನು ಆಗಲೇಬೇಕು ಅಂತ ಹೈಕಮಾಂಡಿಗೆ ಬಹಳಷ್ಟು ಒತ್ತಡ. ಇದಕ್ಕಾಗಿ ಸಾಕಷ್ಟು ಲಾಬಿ ನಡೆದಿದೆ. ಈಗ ಸ್ಟ್ರೈಕ್ ಮಾಡಿದ್ದಾರೆ, ಉರುಳು ಸೇವೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ. ಇತ್ತ ಎಚ್.ಕೆ. ಪಾಟೀಲ್ರು ಸಹ ಅವ್ರ ಅಭಿಮಾನಿಗಳು ಕೂಡ ಅವ್ರ ಕಾರ್ಯಕರ್ತರು ಕೂಡ ನಮ್ಮ ಎಚ್.ಕೆ. ಪಾಟೀಲ್ಗೆ ನೀವು ಮಂತ್ರಿಗಿರಿ ಕೊಡಲೇಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈ ಸಾರಿ ಬಹಳ ಜುಗಲ್ಬಂದಿ ನಡೆದಿದೆ ಗದಗ ಜಿಲ್ಲೆಯಲ್ಲಿ. ಎಚ್.ಕೆ. ಪಾಟೀಲ್ ವರ್ಸಸ್ ಜಿ.ಎಸ್. ಪಾಟೀಲ್ ಅಂತ. ಜಿ.ಎಸ್. ಪಾಟೀಲ್ ಗದಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಿರಿಯ ಶಾಸಕರು. ಹಾಗೆ ಇಲ್ಲಿ ಎಚ್.ಕೆ. ಪಾಟೀಲ್ ಸಾಕಷ್ಟು ಇನ್ನು ಗದಗಿನ ಇತಿಹಾಸ ಇದೆ. ಗದಗ ಜಿಲ್ಲೆ 1997 ಆಗಸ್ಟ್ 22 ನಂತರ ಈ ವ್ಯವಸ್ಥೆಯನ್ನು ನೋಡಿದಾಗ ಗದಗ ಜಿಲ್ಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗ ಪ್ರತಿ ಸಾರಿನೂ ಎಚ್.ಕೆ. ಪಾಟೀಲ್ ಇಲ್ಲಿ ಸಚಿವರಾಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ. ಆದರೆ ಅದೇ BJP ಆಡಳಿತ ಬಂದಾಗ ಅಥವಾ ಸಮ್ಮಿಶ್ರ ಸರ್ಕಾರ ಬಂದಾಗ, JDS BJP ಆಡಳಿತ ಬಂದಾಗ ಬೇರೆ ಬೇರೆ ಆಗಿದ್ದಾರೆ. ಫಸ್ಟ್ ರಾಮುಲು ಸರ್ ಆದರು, ಬಾಲಚಂದ್ರ ಜಾರಕಿಹೊಳಿ ಆದರು, ಆಮೇಲೆ ಎನ್ ಮಹೇಶ್ ಆದರು, C.C. ಪಾಟೀಲ್ ಆದರು, ಕಳಕಪ್ಪ ಬಂಡಿಯವರಾದರು. ಆದರೆ ಕಾಂಗ್ರೆಸ್ ಆಡಳಿತ ಬಂದಾಗ ಯಾವುದೇ ಪ್ರಸಂಗ ಇರಲಿ ಎಚ್.ಕೆ. ಪಾಟೀಲ್. ಸೊ ಈ ಸಾರಿ ನಾವು ಯಾಕೆ ಆಗಬಾರ್ದು ಅನ್ನುವಂಥ ಜಿದ್ದಾಜಿದ್ದಿ ನಡೆದಿದೆ. ಜಿ.ಎಸ್. ಪಾಟೀಲ್ರು ಈ ಬಾರಿ ಮಂತ್ರಿಗಿರಿಗೆ ನಡೆಸಿದ ಲಾಬಿ, ಈ ವಿಶೇಷ ಚರ್ಚೆಗೆ ನಮ್ಮ ಅವರ ಆಪ್ತರು ಮತ್ತು ಕಾಂಗ್ರೆಸ್ಸಿನ ಮುಖ್ಯ ನಾಯಕರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಮಾಜಿ ಉಪಾಧ್ಯಕ್ಷರು, ಆಮೇಲೆ KPCC ದಲ್ಲಿ ಕೂಡ ಸಾಕಷ್ಟು ಅನುಭವ ಪದಾಧಿಕಾರಿಗಳಾದವರು, ಇವತ್ತು ಸಾಮಾಜಿಕ ಹೋರಾಟಗಾರರು ಮತ್ತು ಅನೇಕ ಸಂಘ ಸಂಸ್ಥೆಗಳ ಮೂಲಕ, ಸಂಘಟನೆಗಳ ಮೂಲಕ ಈ ಭಾಗದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ರು H.S. ಸೋಂಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಈ ವಿಶೇಷ ಚರ್ಚೆಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾರೆ ಸರ್. ಇವತ್ತು ರಾಜ್ಯ ರಾಜಕಾರಣದಾಗ ಒಂದು ರೀತಿ ನಡೆದಿದೆ, ಗದಗ ಜಿಲ್ಲಾ ರಾಜಕಾರಣದಾಗ ಮತ್ತೊಂದು ರೀತಿ ನಡೆದಿದೆ. ಸೊ ಈಗ ಜಿ.ಎಸ್. ಪಾಟೀಲ್ರು ಮಂತ್ರಿಗಿರಿಗೆ ಲಾಬಿ ನಡೆಸಿದ್ದಾರೆ, ಏನ್ ಹೇಳ್ತೀರಿ? ನೀವು ಅದನ್ನ ಹೆಂಗ ಅನ್ಕೊಂತೀರೋ ಗೊತ್ತಿಲ್ಲ, ನಾವು ಲಾಬಿ ಅಂತ ಅನ್ಕೋಲ್ಲ. ಕಾರಣ ಏನಂತ, ಸನ್ಮಾನ್ಯ ಜಿ.ಎಸ್. ಪಾಟೀಲ್ರು 4 ಬಾರಿ ರೋಣ ಮತಕ್ಷೇತ್ರದಿಂದ ಶಾಸನಸಭೆಗೆ ಹೋಗಿದ್ದಾರೆ. ಹಾಗೇನೆ 45 ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಸೇವೆ ಮಾಡಿದ್ದಾರೆ. ಕಾರ್ಯಕರ್ತರಿಂದ ಹಿಡಿದು ಇವತ್ತು ಗದಗ ಜಿಲ್ಲಾಧ್ಯಕ್ಷ, ಈಗ ಸದ್ಯಕ್ಕೆ ಅವರು ಕೂಡ ಗದಗ ಜಿಲ್ಲಾಧ್ಯಕ್ಷ ಇದ್ದಾರೆ. ಅನೇಕ ಅನುಭವ ಇದೆ, ಹಿರಿತನ ಇದೆ, ಮುಸ್ತದಿತನ ಇದೆ, ಒಂದು ಅವಕಾಶ. ಈ ರಾಜ್ಯದ ಹಿಂದೆ ಮುಖ್ಯಮಂತ್ರಿ ಇದ್ದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಗದಗಿಗೆ ಬಂದಾಗ, ರೋಣಕ ಗಜೇಂದ್ರಗಡಕ್ಕೆ ಬಂದಾಗ ಬಹಳ ಸ್ಪಷ್ಟವಾಗಿ ಹೇಳಿದಾರ, ಜಿ.ಎಸ್. ಪಾಟೀಲ್ರು ಮಂತ್ರಿ ಆಗ್ಲಿಕ್ಕೆ ಅರ್ಹರಿದ್ದಾರೆ. ಅದೇ ಮಾತನ್ನ ಹಿಂದೆ KPC ಅಧ್ಯಕ್ಷರು, ಈಗಿನ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದಾರೆ, ಜಿ.ಎಸ್. ಪಾಟೀಲ್ರು ಅರ್ಹರು, ಸಚಿವ ಸಂಪುಟದಲ್ಲಿ ಅಂತವ್ರು ಇರ್ಬೇಕಂತ ಹೇಳಿದಾರೆ. ಅದನ್ನೇ ನಾವು ಒತ್ತಾಯ ಮಾಡ್ತಾ ಇರೋದು. ಹೇಳಿದಾರಲ್ಲ, ಅದೇ 78ನೇ ಅವ್ರದ್ದು ಹುಟ್ಟಹಬ್ಬದಲ್ಲಿ ರೋಣದಲ್ಲಿ 78ನೇ ಹುಟ್ಟಹಬ್ಬಕ್ಕೆ ಬಂದಾಗ ರೋಣಕ್ಕ ಅವತ್ತು ಮಂತ್ರಿ ಇದ್ದಂತ ಸನ್ಮಾನ್ಯ ಶ್ರೀ H.K. ಪಾಟೀಲ್ರು ಅವರು ಕೂಡ ಜಿ.ಎಸ್. ಪಾಟೀಲ್ ಇರ್ಬೇಕಂತ ಅವರು ಕೂಡ ಬಯಸ್ತಾರೆ. H.K. ಪಾಟೀಲ್ರು ಅಷ್ಟೇ ಅಲ್ಲ, ಇಡೀ ಕ್ಷೇತ್ರದ ಗದಗ ಜಿಲ್ಲೆ ಎಲ್ಲ ಪಕ್ಷಾತೀತವಾಗಿ ಇವತ್ತ ಜಿ.ಎಸ್. ಪಾಟೀಲ್ ಹಿರಿಯರದಾರ, ಹಿರಿತನ ಇದೆ. ಆ ಕಾರಣಕ್ಕಾಗಿ ಅವರೊಮ್ಮೆ ಸಚಿವರು ಆಗ್ಲಂತಕ್ಕಂಥ ಆಶಾಭಾವನೆ ಇದೆ. ನಾವು ರೋಣ ಮತಕ್ಷೇತ್ರದ ಮತದಾರರಾಗಿ ಮಾತಾಡೋದಾದ್ರ ಆ ಕ್ಷೇತ್ರದ ಮತದಾರ ಈ ಸಾರಿ ಜಿ.ಎಸ್. ಪಾಟೀಲ್ರು ಕೇವಲ ಶಾಸಕರಾಗ್ಲಿ ಅಂತ ನಾವು ಮತ ಹಾಕ್ಲಿಲ್ಲ, ಅವ್ರು ಮಂತ್ರಿ ಆಗ್ತಾರ ಅನ್ನೋ ಭಾವನೆ ಇಟ್ಕೊಂಡು 25,000 ಮತ ಅಧಿಕದ ಮತದಿಂದ ಅವ್ರು ಗೆದ್ದಾರ. ಯಾಕೆ ಗೆದ್ದಾರ ಅಂದ್ರೆ BJP ಕೂಡ ಓಟ್ ಹಾಕ್ಯಾರ ಅವ್ರಿಗೆ ಈ ಸಾರಿ. ಯಾಕೆ ಜಿ.ಎಸ್. ಪಾಟೀಲ್ ಕೊನೆಯ ಅವಕಾಶ ಇದೆ, ಅವ್ರು ಮಂತ್ರಿ ಆಗ್ತಾರ, ಸರ್ಕಾರ ಬರ್ತದ. ಅದಕ್ಕೆ ಇವತ್ತು ಎಲ್ಲೋ ಒಂದು ಕಡೆ AICC ಇರ್ಬೋದು, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇರ್ಬೋದು, ಜಿ.ಎಸ್. ಪಾಟೀಲ್ ಅವ್ರನ್ನ ನಿಮ್ಗೆ ಪುಕ್ಕಟೆ ಮಾಡಂತ ಹೇಳಲ್ಲ, ಅವ್ರಿಗೆ ಅರ್ಹತೆ ಇದೆ, ಶಕ್ತಿ ಇದೆ. ಅವರು ರೈತರ ಬಗ್ಗೆ
ಅನುಭವ ಇದೆ. ಅವರು ಸ್ವತಃ ರೈತರಾಗಿ ಕೆಲಸ ಮಾಡಿದಾರ. ಯಾಕಂದ್ರೆ ಅವರು PLD ಬ್ಯಾಂಕ್ನಿಂದ ಆರಂಭವಾದಂತ ರಾಜಕೀಯ ಜೀವನ, ಪುರಸಭೆಯಿಂದ ಆರಂಭವಾದಂತ ರಾಜಕೀಯ ಜೀವನ 45 ವರ್ಷ ಅವರು ಇವತ್ತು 4 ಬಾರಿ ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡಿದಾರ. ಅವ್ರು 8 ಬಾರಿ ಪಕ್ಷ ಅವ್ರಿಗೆ ಟಿಕೆಟ್ ಕೊಟ್ಟೈತೆ, 4 ಬಾರಿ ಸೋತರ, 4 ಬಾರಿ ಗೆದ್ದಾರ. ಆ ಕಾರಣಕ್ಕೆ ಬಂದಾಗ ನಾವು ನಿರೀಕ್ಷೆ ಮಾಡಿದಿರೋದು ಕ್ಷೇತ್ರ ಜನತೆ GS ಪಾಟೀಲರು ಮಂತ್ರಿಗಳಾಗಬೇಕು, ಅವ್ರು ಕೃಷಿ ಮಂತ್ರಿ ಆಗ್ಬೇಕು. ಯಾಕಂದ್ರೆ ಅವ್ರಿಗೆ 1000 ಕೆರೆಗಳ ಸರ್ದಾರ್ ಅಂತ ಪ್ರೀತಿ ಅಭಿಮಾನದಿಂದ ಅಂತಾರ. ಓಕೆ ಓಕೆ. ಆ ಕಾರಣಕ್ಕೆ ಅವ್ರು ಕೃಷಿ ಮಂತ್ರಿ ಅಲ್ಲ ಅಂತ ನಮ್ಗೆ ಕನಸಿದೆ. ಓಕೆ. ಈಗ ಅವ್ರ ಪಕ್ಷಕ್ಕೆ ಅವ್ರ ಕೊಡುಗೆ ಏನ್ ಹೇಳ್ರಿ? ಸನ್ಮಾನ್ಯ GS ಪಾಟೀಲ್ ಕೊಡುಗೆ ಅಂದ್ರ, GS ಪಾಟೀಲ್ ಮಣಿತನ ಅಂದ್ರ ಅದು ಕಾಂಗ್ರೆಸ್ ಮನಿ. ಅದು ಅವತ್ತಿಂದ ಇಂದಿರಾ ಗಾಂಧಿ ಅವ್ರ ಕಾಲದಿಂದನೂ ಕಾಂಗ್ರೆಸ್, ಇವತ್ತಿಗೂ ಕಾಂಗ್ರೆಸ್. ಅವ್ರ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯನ್ನ ತೋರದಷ್ಟು ಬೇರೆ ಯಾರು ತೋರಿಲ್ಲ ಅಂತ ಅನ್ಸುತ್ತೆ. ಬೇರೆ ಬೇರೆ ಯಾರನ್ನ ಹೆಸರು ಹೇಳಕ್ ಹೋಗಲ್ಲ. ಅವ್ರು ಬೇರೆ ಪಕ್ಷ ಕಟ್ಟಿದ್ರು, ಬೇರೆ ಪಕ್ಷ ಬಿಟ್ರು, ಹೋದ್ರು ಬಂದ್ರು, ಅದಿದೆ. ಆದ್ರೆ GS ಪಾಟೀಲ್ ಮಾತ್ರ RS ಪಾಟೀಲ್ ಅವರ ಸಹೋದರ ಬಾಗಲಕೋಟೆ ಸಂಸದರಾಗಿದ್ರು, ಗದಗ ಜಿಲ್ಲಾಧ್ಯಕ್ಷ ಆಗಿ ಅವ್ರು ಕೆಲಸ ಮಾಡಿದಾರ, ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದಾರ. GS ಪಾಟೀಲ್ KPCಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ರ, ಸದ್ಯ ಗದಗ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ರ. ಪಕ್ಷ ಸೋತಾಗಲೂ ಕೂಡ ಎದೆಗುಂದದೆ ಕಾರ್ಯಕರ್ತನ ಜೊತೆಗೆ ಇಟ್ಕೊಂಡು ಇವತ್ತ ಪಕ್ಷ ಕಟ್ಟುವಂತ ಕೆಲಸ ಮಾಡ್ರ. ಪಕ್ಷಕ್ಕೆ ಅವ್ರ ಕೊಡುಗೆ ಇದೆ. ಆ ಕಾರಣಕ್ಕೆ ನಾವು ದುಡಿದಂತ ಫಲವನ್ನ ನಮ್ಮ AICC ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಖರ್ಗೆಜಿ ಅವರು, GS ಪಾಟೀಲ್ ನಮ್ಮ ಮಂತ್ರಿಮಂಡಲ ತೋರನ್ ನಾವು ಹಕ್ಕು ಒತ್ತಾಯ ಮಾಡ್ತಾ ಇದ್ದೇವೆ. ಏನ್ ಅವ್ರಿಗೆ ಏನ್ ಅಭಿವೃದ್ಧಿ ಪರ ಚಿಂತನೆ ಏನು? ಏನ್ ಈಗ ನೋಡ್ರಿ, HK ಪಾಟೀಲ್ GS ಪಾಟೀಲ್ ಕಂಪೇರ್ ಮಾಡಿದ್ರೆ HK ಪಾಟೀಲ್ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹಂಗೆ ಇವ್ರ ಕ್ಷೇತ್ರದಕ್ಕೆ ಕೊಡುಗೆ ಏನು? ಜನರಿಗೆ ಕೊಡುಗೆ ಏನು? ಏನ್ ಜಿಲ್ಲಾಕ್ಕೆ ಇವ್ರ ಕೊಡುಗೆ ಏನು? ರಾಜ್ಯಕ್ಕೆ ಇವ್ರ ಕೊಡುಗೆ ಏನು? ನೀವು HK ಪಾಟೀಲ್ರಿಗೆ ಅವಕಾಶಕ್ಕಿತ್ತು ಕೆಲಸ ಮಾಡಿದಾರ. GS ಪಾಟೀಲ್ರಿಗೆ ಅವಕಾಶಕ್ಕಿಲ್ಲ. ಅವರೊಬ್ಬ ಕ್ಷೇತ್ರದ ಶಾಸಕರಾಗಿ ಆ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿ ಅನೇಕ ನೀರಾವರಿ ಯೋಜನೆಗಳ ಪೂರಕವಾಗಿ, ಜನರ ನಾಡಿ ಮಿಡಿತ ಪೂರಕವಾಗಿ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡೋ ಕೆಲಸ ಮಾಡಿದಾರೆ. ಅನಂತರ ಈ ಸಿದ್ದರಾಮಯ್ಯ ಮೊನ್ನೆ 2013 ಸರ್ಕಾರದಲ್ಲಿ ಕೂಡ 200 ಕೋಟಿ ರೂಪಾಯಿ ಅಭಿವೃದ್ಧಿ ತಂದು ಸ್ವತಃ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, HK ಪಾಟೀಲ್ ಬಂದು ಉದ್ಘಾಟನೆಗೆ ಚಾಲನೆ ನೀಡಿದ್ದಾರೆ. ಇಡೀ ರಾಜ್ಯದ ಎಲ್ಲೇ ಇವತ್ತ ಸರ್ಕಾರ ಗ್ಯಾರಂಟಿ ಕೊಟ್ಟು ದುಡ್ಡಿಲ್ಲ ಅನ್ನೋ ಭಾವನೆ ಇದ್ದಾಗಲೂ ಕೂಡ ಇವ್ರು 100 ಕೋಟಿಗಳನ್ನ ತಂದು ಇವತ್ತು ಅಭಿವೃದ್ಧಿ ಕೆಲಸ ಮಾಡ್ರ. ಗಜೇಂದ್ರಗಡ ನೂತನ ತಾಲೂಕು ಆಗ್ಲಿಕ್ಕೆ ಶ್ರಮ ವಹಿಸಿದಾರ. ಇವತ್ತಾಗ್ಲೇ ಗಜೇಂದ್ರಗಡ ನಮ್ಮ ಭಾಗದಲ್ಲಿ ಹೇಳೋದಾದ್ರ, ನಮ್ಮಲ್ಲಿ ಪ್ರಜಾಸೌಧ ಈಗಾಗಲೇ ಕಟ್ಟಡ ಆರಂಭ ಆಗಿದೆ. 10 ಕೋಟಿ ವೆಚ್ಚದಲ್ಲಿ ಆರಂಭವಾದಂತ ಕೋರ್ಟ್ ಕಾಮಗಾರಿ ಮುಗಿಲಿಕ್ಕೆ ಬಂದಿದೆ. ಇವತ್ತು 30 ಹಾಸಿಗೆ ಆಸ್ಪತ್ರೆಯನ್ನ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗಳಿಗೆ ಅವ್ರ ಪ್ರಯತ್ನ ನಡೆಸಿದಾರ. ಅನೇಕ ಇವತ್ತು ಯೋಜನೆಗಳಿಗೆ, ರಾಜ್ಯದ ಯೋಜನೆಗಳನ್ನ ತರುವಂತ ಕೆಲಸ ಮಾಡ್ರ. ಹಾಗೇನೆ ಗ್ಯಾರಂಟಿಯನ್ನ ಇಡೀ ರೋಣ ಮತಕ್ಷೇತ್ರದಲ್ಲಿ 99% ಎಲ್ಲರಿಗೂ ಮುಟ್ಟಿಸುವಂತ ಕೆಲಸ ಅವ್ರು ಮಾಡಿದ್ದಾರೆ. ಸರ್, ಈಗ ಏನಾಗಿದೆ, HK ಪಾಟೀಲ್ರು, KS ಪಾಟೀಲ್ರು, DR ಪಾಟೀಲ್ರು, ಹಿಂಗೆ ಪಾಟೀಲ್ ಫ್ಯಾಮಿಲಿ ಏನಿದಲ್ಲ ಬಹಳ ಹೈಕಮಾಂಡಿಗೆ ಹತ್ರ ಇದೆ. ಹೈಕಮಾಂಡ್ ಅವ್ರಿಗೆ ಬಹಳ ಗೌರವ ಕೊಡ್ತಿದೆ. ಇವರು ಪಕ್ಷಕ್ಕೆ ಇವ್ರ ಕೊಡುಗೆ ಬಹಳ ಇದೆ ಅನ್ನುವಂಥದ್ದು. ಇವರು ಹೈಕಮಾಂಡ್ ಜೊತೆಗೆ ಅಷ್ಟು ಸಂಪರ್ಕ ಇರಬೇಕಲ್ಲ. ಈಗ ಮಾನ್ಯ GS ಪಾಟೀಲ್ರು ಹೈಕಮಾಂಡ್ಗ ಮುಖ ತೋರಿಸಿ ಕೆಲಸ ಮಾಡುವಂತಾರಲ್ಲ, ಕ್ಷೇತ್ರದಲ್ಲಿದ್ದಂತ ಕೆಲಸ ಮಾಡೋರ. ಇವತ್ತ ಹೈಕಮಾಂಡ್ ನೊಳಗೆ ಭೇಟಿ ಆಗೋದು, ಲಾಬಿ ಮಾಡೋದು ಗೊತ್ತಿಲ್ಲ. ಬಹುಶಃ GS ಪಾಟೀಲ್ ಲಾಬಿ ಮಾಡಿದ್ರ ಅವರ ಬ್ರದರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾಗ, SM ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಇವ್ರ ಮಂತ್ರಿ ಆಗ್ಬಹುದಾಗಿತ್ತು. ಅವಾಗ ಲಾಬಿ ಮಾಡೋದು ಗೊತ್ತಿಲ್ಲ. GS ಪಾಟೀಲ್ಗೆ ಏನಂದ್ರೆ ಒಂದು ವೈಫಲ್ಯ ಏನಂದ್ರ ಲಾಬಿ ಮಾಡಕ್ ಬರಲ್ಲ ಅವ್ರಿಗೆ. ಲಾಬಿ ಮಾಡಿದ್ರೆ ಇವತ್ತು ಅವ್ರು ಎಲ್ಲಿ ಇರ್ತಿದ್ರು, ಲಾಬಿ ಮಾಡ್ಲಾರ್ದಕ್ಕ ಇವತ್ತು ಶಾಸಕರಾಗಿ ಉಳ್ಕೊಂಡ್ರು. ಹೌದು, ಅನೇಕ ನಿಗಮಗಳನ್ನ ಅಧ್ಯಕ್ಷ ಮಾಡಿದ್ರು. ನಿಗಮ ಸಹಜವಾಗಿ ಸರ್ಕಾರದ ಅಡಿಯಲ್ಲಿ ಎಲ್ಲಾ ಶಾಸಕರಿಗೆ ಸಿಗ್ಬೇಕಾದಂತ ಹಕ್ಕಿನೊಳಗ ಅವ್ರು ಕೊಟ್ಟಿದಾರ. ಆದ್ರ ಇವ್ರ ಶಕ್ತಿ ಇರೋದು ಮಂತ್ರಿಯಾಗಿ ಕೆಲಸ ಮಾಡಿ ರಾಜ್ಯ ಓಡಾಡ್ಲಿಕ್ಕೆ. ಈ ಇಳಿ ವಯಸ್ಸಿನಲ್ಲಿ ಕೂಡ ಅವ್ರು ಓಡಾಡದಷ್ಟು ಬಹುಶಃ ಈ ಕ್ಷೇತ್ರ ಗದಗ ಜಿಲ್ಲೆ ಯಾವ ಶಾಸಕರು ಓಡಾಡಲ್ಲ. ಅವರು ಪಕ್ಷದ ಸಂಘಟನೆ ಜೊತೆಗೆ ಸರ್ಕಾರದ ಯೋಜನೆ ಮುಟ್ಟಿಸೋದ್ರ ಜೊತೆಗೆ ಇವತ್ತು ಓಡಾಡ್ಕೊಂಡು ಪಾದರಸದಂತೆ ಕೆಲಸ ಮಾಡ್ತಿದಾರ. ಅವ್ರಿಗೊಂದು ಅವಕಾಶ ಸಿಕ್ಕರೆ ಖಂಡಿತವಾಗಿ ಈ ಗದಗ ಜಿಲ್ಲೆ ಮಾದರಿ ಜಿಲ್ಲೆ ಆಗ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಗೆಲ್ಲರಿಗಿದೆ. ಈಗ ಒಂದು DK ಶಿವಕುಮಾರ್ ಅವ್ರದ್ದು ಒಂದು ಕನಸಿದೆ. ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಹೇಳಿದ್ದಾರೆ, ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಪಕ್ಷಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಯಾರು ನಾಯಕರನ್ನು ಬೆಳೆಸಿದ್ದಾರೆ, ಯಾರು ಸರ್ಕಾರದಲ್ಲಿ ಪ್ರಭಾವವನ್ನು ಇಟ್ಕೊಂಡಿದ್ದಾರೆ, ಆಡಳಿತ ವ್ಯವಸ್ಥೆಯಲ್ಲಿ ಯಾರು ಹಿಡುತ್ತಾರೆ ಅಂಥವ್ರಿಗೆ ಸಚಿವಗಿರಿ ಕೊಡ್ರಿ, ಯುವಕರಿಗೆ ಕೊಡ್ರಿ, ಈ ವ್ಯವಸ್ಥೆ ನಡೆದಿದೆ. ಅದು ಸತ್ಯ, ಅದು ಕೊಡ್ಲೇಬೇಕು. ಯಾಕಂದ್ರೆ ನಾವ್ ಹೇಳಿ ನೀವು ಅವಾಗಲೇ ಅಂದ್ರೆ ಲಾಬಿ ಅಂತ, GS ಪಾಟೀಲ್ ಲಾಬಿ ಗೊತ್ತಿಲ್ಲ. ಇವತ್ತು ಅವ್ರ ಪಕ್ಷದ ಎಳೆಮರೆಕಾಯಿ ಅಂತೆ ಅವ್ರು ಪ್ರಾಮಾಣಿಕ ಕೆಲಸ ಮಾಡಿದ್ರ.
ಎಂದೇ ಸಂದರ್ಭದಲ್ಲಿ ಕೂಡ ಪಕ್ಷವನ್ನ ಬಿಟ್ಟು ಕೊಟ್ಟಿಲ್ಲ, ಪಕ್ಷವನ್ನ ವಿರುದ್ಧ ನಡ್ಕೊಂಡಿಲ್ಲ. ಅನಂತರ GS ಪಾಟೀಲ್ರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಜಾತಿ ಇಲ್ಲ, ಎಲ್ಲಾ ಜಾತಿ ಜನಾಂಗದವ್ರ ಜೊತೆ ಬೆರೆತು ಕೆಲಸ ಮಾಡ್ತಕ್ಕಂಥವ್ರು. ಅವ್ರು ಸರ್ವ ಜನಾಂಗದ ಪರ ಒತ್ತಾಯ ಮಾಡ್ತೀವಿ. ನಾವೇನ್ GS ಪಾಟೀಲ್ ಅವ್ರ ಜಾತಿಯವ್ರ ಅಲ್ಲ, ನಾವೆಲ್ಲ ಅವ್ರಿಗೆ ಓಟ್ ಹಾಕ್ಸಿದೀವಿ. ನಮ್ದು ಹಾಲ್ಮತ ಸಮಾಜ, ಇಡೀ ಒಟ್ಟಾರೆ ಇಡೀ ಕ್ಷೇತ್ರದ ಹಾಲ್ಮತ ಸಮಾಜ 90% ಅವ್ರಿಗೆ ಓಟ್ ಹಾಕಿದೇವೆ ನಾವು. ಯಾಕಂದ್ರ ಎಲ್ಲಾ ಜಾತಿ ಜನ ಪ್ರೀತಿ ಮಾಡ್ತಾರ ಅನ್ನೋ ಕಾರಣಕ್ಕೆ ಅವ್ರಿಗೆ ಹಾಕಿದ್ದೇವೆ. ಸರಿ, ಈಗ ನೀವು 2013 ನಾನು ಮಂತ್ರಿ ಆಗ್ಬೇಕಂತ ಓಡಾಡಿದ್ರು. ಬರೀ ಏನು ಖೋಖೋ ಆಟ ಮಾಡ್ತಾರೆ ನಿಮ್ಮ ಮಂದಿ, ಟಚ್ ಅಂಡ್ ಗೋ, ಗಟ್ಟಿಯಾಗಿ ಕುಸ್ತಿ ಹಿಡಿಯಂಗಿಲ್ಲ. ಈ ಸರಿ ಯಾಕಿಷ್ಟು ನಿಮ್ಮ ಹೋರಾಟ? ಯಾಕಂದ್ರೆ ಈ ಸಲ ನಮಗ ಅಂತದೊಂದು ಸಮಯ ಬಂದಿದೆ. ಯಾಕಂದ್ರ ಮುಂದಿನ ರಾಜಕಾರಣ ಎಂತೋ ಗೊತ್ತಿಲ್ಲ. ಈಗಾಗಲೇ ಸನ್ಮಾನ್ಯ GS ಪಾಟೀಲ್ಗೆ 78 ವಯಸ್ಸು. ಪಕ್ಷ ಮುಂದೆ ಏನ್ ತೀರ್ಮಾನ ಮಾಡುತ್ತೆ ಬೇರೆ, ಆದ್ರೆ ಅವ್ರಿಗೆ 78 ವಯಸ್ಸು. ಇಳಿ ವಯಸ್ಸಿನಲ್ಲಿ ಸಿಗ್ಬೇಕು, ಸಿಗ್ತದ ಅನ್ನೋ ಭಾವನೆ ಇದೆ. ಹಾಗಾಗಿ ಗಟ್ಟಿಯಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ನಾವು. ಆದ್ರೆ GS ಪಾಟೀಲ್ಗೆ ಯಾವಾಗ್ಲೂ ಹಿಂದೆ ಈ ತರ ಒತ್ತಾಯ ಮಾಡಲ್ಲ. ಆದ್ರೆ ಇವತ್ತು ಅವ್ರು ವ್ಯಕ್ತಿಗತವಾಗಿ ನಂಗೆ ಮಂತ್ರಿ ಕೊಡ್ರಿ ಅಂತ ಅವ್ರು ಏನ್ ಲಾಭಿ ಮಾಡ್ತಾ ಇಲ್ಲ. ನಾವು ಕಾರ್ಯಕರ್ತರ ಅಪೇಕ್ಷೆ ಇದೆ ಅವ್ರು ಮಂತ್ರಿ ಆಗ್ಬೇಕಂತಕ್ಕಂಥದ್ದು. ಇನ್ನೊಂದು ನಮ್ಮ ಆಶಾಭಾವನೆ ಏನಿದೆ, ಈ ಜಿಲ್ಲೆಯಲ್ಲಿ ಸನ್ಮಾನ್ಯ HK ಪಾಟೀಲ್ ಮನೆತನಕ್ಕೆ ಅವರಿಗೆ ವೈಯಕ್ತಿಕವಾಗಿ ಎಲ್ಲರೂ ನಾವು ಗೌರವಿಸ್ತೀವಿ, ಪ್ರೀತಿಸ್ತೀವಿ. ಅದ್ರ ಬಗ್ಗೆ ಏನ್ ಪ್ರಶ್ನೆ ಇಲ್ಲ. ಅವ್ರಿಗೆ ಇವತ್ತ ಸ್ಪೀಕರ್ ಆಗ್ತಕ್ಕಂಥ ಅವಕಾಶ ಇದೆ. ನಾವು HK ಪಾಟೀಲ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಕನಸ್ಕೊಂಡವ್ರು ನಾವು. ಏನಂದ್ರ ಅವ್ರ ಕಾರ್ಯಕರ್ತರು ಇವತ್ತು ಮಂತ್ರಿ ಬೇಕಂತ ಹೋರಾಟ ಮಾಡಕತ್ತಾರ. ಅದು ಯಾಕೋ ನನಗ ಅಷ್ಟ ಸರಿ ಅನಿಸ್ತಿಲ್ಲ. HK ಪಾಟೀಲ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಮ್ ಬೆಂಬಲ ಇದೆ. GS ಪಾಟೀಲ್ ಬೇಕಾದ್ರೆ ಕೈ ಎತ್ತೀವಿ, ನಾವು ಕೈ ಎತ್ತೀವಿ, ಇದಕ್ಕೆ ಹೋರಾಟ ಮಾಡ್ತೀವಿ ನಾವು. ಇವತ್ತು ನಮಗ ಮಂತ್ರಿ ಕೊಡ್ರಿ ನೀವು. ಮಂತ್ರಿ ಇದೊಂದ್ಸಾರಿ ಉದಾಹರಣೆ ನಮ್ಮ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವ್ರು ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಲಿಲ್ಲ, ಬಂದು ರಾಜೀನಾಮೆ ಕೊಟ್ಟು ತ್ಯಾಗ ಮಾಡಿ ಅವ್ರು ಕರ್ನಾಟಕದ ರಾಜಕಾರಣದಲ್ಲಿ ಹೀರೋ ಅಂತ ಅನಿಸ್ಕೊಂಡ್ರು. ಯಾಕೆ HK ಪಾಟೀಲ್ ಈ ಸಾರಿ ಅವರು ತ್ಯಾಗ ಮಾಡಿ ಹೀರೋ ಅಂತ ಅನಿಸ್ಕೋಬಾರ್ದು? ತ್ಯಾಗ ಮಾಡಿ ಇದ್ದ ಪದವಿಯನ್ನು ಬಿಟ್ಟು ಕೊಡೋದಿಲ್ಲ. ಈಗ ಅವ್ರ ಶಾಸಕರಿದ್ದಾರೆ, ಸಾಮಾನ್ಯ ಶಾಸಕರ, ಅವ್ರಿಗೆ ಸಿಗುವಂತ ಅವಕಾಶವನ್ನ HK ಪಾಟೀಲ್ ಒಂದು ಅವಕಾಶ ಮಾಡಿಕೊಟ್ಟು ಸ್ಪೀಕರ್ ಮತ್ತೊಂದು ಅವ್ರು ತೊಂದ್ರ. ಅವ್ರ ಅನಂತರ HK ಪಾಟೀಲ್ ಸೇವೆ ನಮ್ಮ ಜಿಲ್ಲೆಗೆ ಅಷ್ಟೇ ಸೀಮಿತ ಆಗ್ಬಾರ್ದು. ಯಾಕಂದ್ರೆ ಮಹಾರಾಷ್ಟ್ರ ಉಸ್ತುವಾರಿ ಆದವರು, ಅವರ ಸೇವೆ ದೇಶಕ್ಕಿದೆ, ರಾಜ್ಯಕ್ಕಿದೆ. ಆ ಕಾರಣಕ್ಕಾಗಿ ಇಲ್ಲಿ ನಮ್ಮ GS ಪಾಟೀಲ್ಗೆ ಅವಕಾಶ ಮಾಡಿಕೊಟ್ಟು ಅವ್ರು ರಾಜ್ಯ ಸೇವೆ ಮಾಡ್ಲಂತ ನಮ್ದು ಕೂಡ ಆಸೆ ಇದೆ, ನಿರೀಕ್ಷೆ ಇದೆ. ಅವ್ರ ಜೊತೆ ನಾವು ಯಾವಲ್ಲ ಇರತಕ್ಕಂಥವ್ರು. ಅಲ್ಲಿ ಈಗ ಮುಖ್ಯಮಂತ್ರಿ ಸ್ಥಾನ ಈಗಾಗಲೇ ಹೋಗ್ಬಿಟ್ಟೈತಿ, ಅಲ್ಲಿ ಇರ್ಬೋದು. ಸ್ಪೀಕರ್ ಆದ್ರೆ ಏನಾದ್ರು ರಾಜಕೀಯದಿಂದ ದೂರ ಉಳಿಬೇಕಲ್ಲ. ಹಾಗೇನಿಲ್ಲ. ರಾಜಕೀಯದ ಸ್ಪೀಕರ್ ಅನ್ನೋದು ಬಹಳ ಪವಿತ್ರವಾದಂತ ಕೆಲಸ. ಕೇವಲ ರಾಜಕೀಯ ಅಂತಲ್ಲ, ಇಡೀ ಒಂದು ಸದನವನ್ನ, ಶಾಸಕಾಂಗ ಸಭೆಯನ್ನ, ನಡವಳಿಕೆಯನ್ನ ತಿದ್ದುವಂಥದ್ದು, ತೀಡುವಂಥದ್ದು. ಉದಾಹರಣೆ ನಮ್ಮ ಹೈಸ್ಕೂಲ್ನಲ್ಲಿ ಮುಖ್ಯ ಶಿಕ್ಷಕ ಇದ್ದಂಗ ಹುಡುಗರು ಏನಾದ್ರು ತಪ್ಪು ಮಾಡಿದಾಗ ತೀಡಿ ಹೆಂಗ ಒಳ್ಳೆ ಸದನ ನಡೀತೈತಿ ಆ ರೀತಿ ನಡಿಬೇಕು. ಇವತ್ತ UT ಖಾದರ್ ಅವರು ಒಳ್ಳೆ ಸದನ ಅವ್ರು ನಡೆಸಿದ್ರು. ಅವ್ರು ಮತ್ತೆ ಪಕ್ಷಕ್ಕೆ ಅವಶ್ಯ ಆಯ್ತು, ಪಕ್ಷಕ್ಕೆ ಸೇವೆಗೆ ತಗೊಂಡಿದ್ರು. ಇವತ್ತು ಇವ್ರು ಸ್ಪೀಕರ್ ಆಗಿ ಕೆಲಸ ಮಾಡಿದ್ರೆ ನಮ್ಮ ಗದಗ ಜಿಲ್ಲೆ ಇತಿಹಾಸದಾಗ ಯಾರು ಸ್ಪೀಕರ್ ಆಗಿಲ್ಲ. ನಮಗೂ ಹೆಮ್ಮೆ ಅನ್ಸುತ್ತೆ. HK ಪಾಟೀಲ್ ಸ್ಪೀಕರ್ ಆಗಲಿ, GS ಪಾಟೀಲ್ ಮಂತ್ರಿ ಆಗಲಿ, ನಾವಿಬ್ಬರು ಹಾಕಿದ್ವಿ 2 ಕಣ್ಣು. ಗೆದ್ದವ್ರು ಇಬ್ರು ಗೆದ್ದಾರ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ. ಅದಕ್ಕೆ HK ಪಾಟೀಲ್ ಸ್ಪೀಕರ್ ಆಗಿ ಕೆಲಸ ಮಾಡಿದ್ರೆ, GS ಪಾಟೀಲ್ ಮಂತ್ರಿ ಆಗಿ ಕೆಲಸ ಮಾಡಿದ್ರೆ, ಇಬ್ರು ಜೊತೆ ಇಡೀ ಜಿಲ್ಲೆ ಅಭಿವೃದ್ಧಿ ಕೆಲಸ ಆಗ್ತಾ ಇರೋದು ನಮ್ಮ ಭಾವನೆ. ಈಗ ಒಂದು GS ಪಾಟೀಲ್ರು ಕೇವಲ ನಿಗಮ ಮಂಡಳಿ ಇವನಷ್ಟಕ್ಕೆ ಸೀಮಿತ ಮಾಡಿದ್ರು. HK ಪಾಟೀಲ್ ಸುಮಾರು 6-7 ಖಾತೆಗಳನ್ನ ಮಂತ್ರಿ ಆದವರು, ಆಮೇಲೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದವರು, ಆಮೇಲೆ ಹೈಕಮಾಂಡ್ CWC ಮೆಂಬರ್ ಆದವರು, ರಾಜ್ಯದ ಸರ್ಕಾರದಲ್ಲಿ ಪ್ರಭಾವಿ ಸಚಿವರವರು, ಬಹಳ ಅವರು ಸಲಹೆ ಸೂಚನೆಗಳು ಮಾರ್ಗದರ್ಶನ ಸರ್ಕಾರ ಕೊಡ್ತಾರೆ. ಸೊ ಅಂತ ಪ್ರಭಾವಿ ಸಚಿವರು ಇದ್ದವರು, ಪ್ರಭಾವಿ ನಾಯಕರು ಮೀರಿ ಇವ್ರಿಗೆ ಸಿಗಬಹುದಾ? ಯಾಕೆ ಪ್ರಭಾವಿ ಅನ್ನೋಕಿನ ಪಕ್ಷ, ನಮ್ಮ ಪಕ್ಷ ಹಂಗಲ್ಲ, ಸಮಾನತೆ ನೋಡ್ತಂದು. ಯಾಕಂದ್ರೆ ಒಂದೇ ಬೇರೆ ಶಾಸಕನ ಆದಂತವ್ರಿಗೂ ಮಂತ್ರಿ ಆಗ್ಲಿಕ್ಕೆ ಅವಕಾಶ ಇದೆ, ಆಗ್ಬೇಕು. ಯಾಕಂದ್ರೆ ಯುವಕರ ಅವಶ್ಯಕತೆ ಇದೆ, ಅಂತವ್ರಿಗೂ ಕೊಡ್ಬೇಕು. ಹಿರಿತನದವರು ಬೇಕು. ಈ HK ಪಾಟೀಲ್ ಅವ್ರನ್ನ ನಾವೇನು ರಾಜಕಾರಣದಿಂದ ಕಡೆಗಣಿಸ್ತಕ್ಕಂಥ ಭಾವನೆ ನಮ್ಮಲ್ಲಿ ಯಾರತ್ರೂ ಇಲ್ಲ. HK ಪಾಟೀಲ್ ಅವ್ರು ಇನ್ನೂ ದೊಡ್ಡ ಸ್ಥಾನದಲ್ಲಿ ನೋಡ್ಬೇಕಂತ ನಮ್ ಕನಸಿದೆ. ಪಕ್ಷಾತೀತವಾದಂತ ಕನಸಿದೆ, ಉತ್ತರ ಕರ್ನಾಟಕದ ಕನಸಿದೆ. HK ಪಾಟೀಲ್ರು ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗಿ ನಮ್ಮ ಪಕ್ಷಕ್ಕೆ ಅವರ ಸೇವೆ ಅತ್ಯವಶ್ಯತೆ. ಸ್ಪೀಕರ್ ಆಗಿ ಮಾಡೋದ್ರಿಂದ ಅವರ ಸೇವೆಯನ್ನ ತ್ಯಾಗ ದಾರಿ ಇರಲಿಲ್ಲ, ಎಲ್ಲ ಶಾಸಕರಿಗೆ ಮಾರ್ಗದರ್ಶನ ಮಾಡ್ಲಿ. ಯಾಕಂದ್ರೆ ಉತ್ತಮ ಸಂಸದೀಯ ಪಟು, ಇವತ್ತು DR ಪಾಟೀಲ್ ಇರ್ಬೋದು, HK ಪಾಟೀಲ್ ಇರ್ಬೋದು, ಉತ್ತಮ ಸಂಸದೀಯ ಪಟು ಅವರು. ಅವ್ರ ಸೇವೆ ನಮ್ಮ ಶಾಸಕಾಂಗ ಸಭೆ ಇದರೊಳಗೆ ಸ್ಪೀಕರ್ ಆಗಿ ಕೆಲಸ ಮಾಡಿದ್ರೆ ನಾವು ಖುಷಿ ಪಡೋನಲ್ಲ. ಯಾಕೆ ನಮ್ಮ HK ಪಾಟೀಲ್ ಸ್ಪೀಕರ್ ಆಗ್ಬಾರ್ದು? ಯಾಕೆ ನಮ್ಮ GS ಪಾಟೀಲ್ ಮಂತ್ರಿ ಆಗ್ಬಾರ್ದು? ಆಗ್ಲಿ, ಇಬ್ಬರಿಗೂ ಒಂದೊಂದು ಅವಕಾಶ ಇಲ್ಲ ಅಂತ. ಮಂತ್ರಿಗಿರೇನ ಬೇಕಂತ ಜನಸೇವೆಗೆ? ಈಗ ಆಗಲೇ ಜನಸೇವೆಗೆ ಮಂತ್ರಿ ಬೇಕಂತ ಏನಿಲ್ಲ, ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆ ಮಾಡ್ಬೋದು.
ಆದ್ರ ಒಂದು ಅವಕಾಶ ಸಿಕ್ಕಾಗ ಶಾಸಕಾಂಗ ಸಭೆಗೆ ಶಾಸಕರಾಗಿ ಹೋದಾಗ ಇಡೀ ರಾಜ್ಯದ ಉದ್ದಗಲಕ್ಕೂ ಏನೋ ಒಂದು ಸೇವಾಕಾಂಕ್ಷೆ ಅವ್ರಿಗೆ ರೈತರ ಬಗ್ಗೆ ಕನಸಿದೆ, ಇಡೀ ರಾಜ್ಯದಲ್ಲಿ ನೀರಾವರಿ ಆಗ್ಬೇಕಂತ ಕನಸು ಕಟ್ಟದಂತವ್ರು ಅವ್ರ ಸೇವೆ ರಾಜ್ಯಕ್ಕೆ ಬರ್ಲಿಲ್ಲ. ರಾಜ್ಯದಲ್ಲಿ ಅವ್ರ ಸೇವೆ ನಿರೀಕ್ಷೆ ಮಾಡ್ತೇವೆ ನಾವು, ಇಡೀ ರಾಜ್ಯಕ್ಕೆ ಅವ್ರ ಕೊಡುಗೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಅವಕಾಶ ಕೊಡಿರಲ್ಲ, ಒಂದು ಅವಕಾಶ ಕೊಟ್ಟಾಗ ಅವ್ರದ್ದು ಗೊತ್ತಾಗುತ್ತೆ. ಅಲ್ಲ ಸರ್, ಈಗ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರದಾರ, ಆಮೇಲೆ ರೋಣದ ವಿಧಾನಸಭಾ ಕ್ಷೇತ್ರದ ಶಾಸಕರಿದಾರ, ಆಮೇಲೆ ಈ ಕೆಲವು ಅವರು ಬೇರೆ ಬೇರೆ ಖನಿಜದ ಏನೋ ಒಂದು ಅಧ್ಯಕ್ಷ ನಿಗಮ ಅಧ್ಯಕ್ಷ, ಇವೆಲ್ಲ ಇದ್ದಾಗ ಕೂಡ ಅವ್ರು ಮೆರಿಟ್ ನೋಡ್ತಾರೆ ಏನ್ ಮಾಡಿದ್ರು ಅಂತ. ಇವ್ರು ಗೆಲ್ಲಿಸ್ಕೊಂಡ್ ಬರಕಾತ. ಈಗ ನಾವು ನಾಯಕರನ್ನ ಬೆಳೆಸಿದ್ರಿ ಅವರು. ಈಗ ನೋಡಿ ನಮ್ಮ ಜಿಲ್ಲಾ ಅಧ್ಯಕ್ಷ ಇದ್ದಾಗ ಮೊನ್ನೆ ನಡೆದಂತ 2023 ಚುನಾವಣೆಯಲ್ಲಿ 4ರಲ್ಲಿ ನಮ್ಗೆ 2 ಸೀಟ್ ಗೆದ್ದು, ಇನ್ನೊಂದು ಸೀಟು ಸಿರೇಟಿ ಯಾವ ಕಾರಣಕ್ಕೆ ಹೋತು ಎದಕ್ ಹೋತು ಅಂತ ನಾವು ಮಾತಾಡಕ್ ಹೋಗಲ್ಲ. ನರಗುಂದ ಮತಕ್ಷೇತ್ರದ 16 ರೋಡ್ ಸೋತಿದ್ದೇವೆ. ಅದು ಒಂದು ಯಾವ್ದ ಒಬ್ಬ ಬಲಾಢ್ಯವಾದಂತ ಅಂದಿನ PWD ಮಂತ್ರಿ ವಿರುದ್ಧ ನಮ್ಮ BR ಯಾವಾಗಲೂ ಹೋರಾಡಿ ಸೆಣಸಾಡಿದ್ರ, ಸ್ವಲ್ಪ ಮತದಲ್ಲಿ ಅಂತರ ಸೋತಾರ. ಅದಾದ್ಮೇಲೆ ಎಲ್ಲ ಕೂಡ ಪಕ್ಷದ ಸಂಘಟನೆ ಇರ್ಬೋದು, ಸದಸ್ಯತ್ವ ಆಂದೋಲನ ಇರ್ಬೋದು, ಈ ವೋಟ್ ಚೋರಿ ಅಂತದ ವಿಚಾರದಲ್ಲಿ ಸಹಿ ಸಂಗ್ರಹ ಅಭಿಮಾನಿ ಇರ್ಬೋದು, ಕರ್ನಾಟಕದಲ್ಲಿ ಗದಗ ಜಿಲ್ಲಾ ಸಂಘಟನೆ 1 ನಂಬರ್ ಅಂತೇಳಿ ಇಡೀ ಬೆಂಗಳೂರಿನಲ್ಲಿ ಹೇಳ್ತಾರೆ ಜನ. ಹೌದಾ? ಹೌದು. ಪಕ್ಷದ ಅಧ್ಯಕ್ಷರಾಗಿ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ. ಇವಾಗ ಸನ್ಮಾನ್ಯ ನೀವು GS ಬಳ್ರಿ ಮಂತ್ರಿ ಕೊಟ್ಟು ಇವ್ರನ್ನೆಲ್ಲ ಬೇರೆ ಬೇರೆ ಕೊಡ್ರಲ್ಲ, ಅವಕಾಶ ಮಾಡಿಕೊಡ್ರಿ. ಪಕ್ಷ ಜಿಲ್ಲಾಧ್ಯಕ್ಷ ಬೇರೆದ್ರ ಕೊಡ್ರಿ, ಖನಿಜ ಅಭಿವೃದ್ಧಿ ಬೇರೆದ್ರ ಕೊಡ್ರಿ. ಅವ್ರೇನು ಅದನ್ನೇನು ಇಟ್ಕೊಂಡು ಇದು ಮಾಡ್ಬೇಕಂತ ಏನಿಲ್ಲ. ಅವ್ರದೊಂದು ಇಳಿ ವಯಸ್ಸಿನಲ್ಲಿ ನಮ್ಮ ಹಂಬಲ, GS ಬಳ್ರಿ ಹಂಬಲ, ನಮ್ಮ ಹಂಬಲ, ಅವ್ರ ಮಂತ್ರಿ ಆಗ್ಬೇಕಂತ ಕನಸಿದೆ. ಈಗಾಗಲೇ ಅನೇಕ ರೀತಿ ನೀವು ಎಲ್ಲ ಮಾಧ್ಯಮದಲ್ಲಿ ಗಮನಿಸಿದ್ರಿ. ಯಾಕಂದ್ರ ಮಣ್ಣಲ್ಲಿ ಗದಗಿನಲ್ಲಿ ಭೂಮಿಬೆಟ್ಟ ವೃತ್ತದಿಂದ ಹಿಡಿದು ಸಹಸ್ರಾರು ಜನ ಸ್ವಯಂ ಪ್ರೇರಿತ ಬಂದ್ರು. ಅವರು ಒಳ್ಳೊಳ್ಳೆ ಬಿಳೆ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದಿದ್ರ. ಇವ್ರು ಹಾಗ ನೋಡಕ್ ಬಂದ್ರ ಅಂತ ಅನ್ಕೊಂಡ್ ನಾವು ಬಂದ್ ಎಲ್ಲರೂ ಅಂಗಿ ಕಳೆದ ಎಲ್ಲರೂ ದೀಡ್ ನಮಸ್ಕಾರ ಹಾಕಿದ್ರು. ಇವತ್ತು ಹಳ್ಳಿಯಲ್ಲಿ ದೀಡ್ ನಮಸ್ಕಾರ ಆಗ್ತಿದ್ರೆ. ಮೊನ್ನೆ ಈಗ 15ನೇ ತಾರೀಕು ನಮ್ಮ ತುಮಕೂರು ಸಿದ್ಧಗಂಗಾ ಮಠದಿಂದ ಹಿಡಿದು 1000 ಜನ ಪಾದಯಾತ್ರೆ ಮುಖ್ಯಮಂತ್ರಿ ಮನೆಗೆ ಹೋಗುವಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಅನೇಕ ಹಳ್ಳಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಮೊನ್ನೆ ನಾವು ಬಂದಾಗ ರೋಣ ಮತಕ್ಷೇತ್ರದ ಉರುಳು ಸೇವೆ ಮಾಡ್ತಿದ್ರ. ಮಣ್ಣಲ್ಲಿ ಅವ್ರಿಗೆ ಮಂತ್ರಿ ಹೋರಾಟ ಬೇಕಂತ ಮಾಡಿದಾಗ ಬರೀ ನಾವು ರೋಣ ಕ್ಷೇತ್ರದಲ್ಲಿ ಇದ್ದಿದ್ದಿಲ್ಲ, ಇಡೀ ಜಿಲ್ಲೆಯೆಲ್ಲ ಜನ ಬಂದಿದ್ರು. ಅನಂತರ ಗಜೇಂದ್ರಗಢದಾಗಂತೂ ಒಬ್ಬ ಅಭಿಮಾನಿ ಮೈ ಮೇಲೆ ಚಿಮಣಿ ಸುಳ್ಕೊಂಡು ಆತ್ಮಹತ್ಯೆ ಪ್ರಯತ್ನ ಮಾಡೋದು. ಅಷ್ಟ್ ಯಾಕೆ ಮಾತಂದ್ರೆ GS ಬಳ್ರಿ ಪ್ರೀತಿಯನ್ನು ಕಾಣ್ತಾರೆ. ಆ ಕಾರಣಕ್ಕೆ ಇವ್ರು ಮಂತ್ರಿ ಅಲ್ಲ. ಅವ್ರು ಹಿಂದೆ ಬಂದವ್ರು, ಅವ್ರ ವಿರುದ್ಧ ನಿಂತು ಸೋತವ್ರು ಗೆದ್ದವ್ರು ಕಳಕ ಬಂಡಿಯವ್ರು ಮಂತ್ರಿ ಆದ್ರು. BJP ಒಳಗ ಅದ ಒಂದು ಅವಕಾಶ, ಅವ್ರಿಗೇನೋ ಚಾನ್ಸ್ ಇತ್ತು, ಚಾನ್ಸ್ ನ ಸ್ಟಾರ್ ಆದ್ರ ಅವ್ರು. ಆದ್ರೆ ನೀವು ಒಂದು ಹಾಗೆಲ್ಲಿ ಪ್ರಶ್ನೆ ಹೇಳಿದಾಗ ಕಾಂಗ್ರೆಸ್ಸೇತರ ಸರ್ಕಾರ ಬಂದಾಗ ಅನೇಕ ಜನರು ಈ ಜಿಲ್ಲೆಯಲ್ಲಿ ಮಂತ್ರಿ ಆಗಿದ್ದಾರೆ. ಹೌದಾ? ಈ ಕಾಂಗ್ರೆಸ್ ನಲ್ಲಿ ಹುಲ್ಕೋಟಿ ನಮ್ಮ ಗೌಡ್ರು ಇದೊಂದು ಸಾರಿ ಅನ್ಯ ಮನೆತನಕ್ಕೊಂದು ಅವರೇ ಪ್ರೀತಿಯಿಂದ ಕೊಡ್ಬೇಕಾಗಿದೆ. ಯಾಕಂದ್ರ ಕೇವಲ HK ಬಳ್ರಿ ಮಂತ್ರಿ ಅಲ್ಲ, ಅವರು ನಮ್ಮ ನಾಯಕರವರು. ಈ GS ಬಳ್ರಿಗೆ ಮಂತ್ರಿ ಕೊಡ್ಸಕ್ಕೂ ಅವ್ರಿಗೆ ಅವ್ರ ಮೇಲೆ ಜವಾಬ್ದಾರಿ ಐತಿ, ಅವ್ರ ಕರ್ತವ್ಯ ಐತಿ. ನಾವು ಈಗ ಒತ್ತಾಯ ಮಾಡೋದು HK ಬಳ್ರ ನಮ್ಗೆ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು, DK ಶಿವಕುಮಾರ್ ಹೆಂಗ ನಾಯಕರು, ಹಂಗೆ HK ಬಳ್ರು ನಮ್ಮ ನಾಯಕರೇ ಅವರು. ಅವ್ರ ಕೊಡಿಸ್ಬೇಕಾಗಿತ್ತು ನಮ್ಮ GS ಬಳ್ರಿಗೆ. ಅವ್ರನ್ನೇ ಕೇಳಕತ್ತೀವಿ ನಾವು. ಅಲ್ಲ, ಅವ್ರಿಗೆ ಇಲ್ಲದ ನಿಮ್ಗೆ ಹೆಂಗ್ ಕೊಡಿಸ್ತಾರೆ? ಅಲ್ಲ, ಅವ್ರಿಗೆ ಇಲ್ಲ ಅಂದಾಗ ಕೊಡಿಸ್ಬೋದು ನೋಡ್ರಿ. ಈಗ ಮಂತ್ರಿ ಕೊಟ್ಟ ತಕ್ಷಣ ಅದೊಂದು ದೊಡ್ಡ ಅಧಿಕಾರ, ಬಿಟ್ಟ ತಕ್ಷಣ ಇದು ಅಂತದಿಲ್ಲ. ನಮ್ಮ ನಾಯಕರವರು HK ಪಾಟೀಲ್ರು ಅವರು ಶಾಸನ ಸಭೆಯಲ್ಲಿ ಇರ್ಲಿ, ಇರ್ಲಾರ್ದೆ ಇರ್ಲಿ, ಮಂತ್ರಿ ಇರ್ಲಿ ಬಿಡ್ಲಿ, ನಮ್ಮ ಪ್ರಶ್ನಾತೀತ ನಾಯಕರು ನಮ್ಮ HK ಪಾಟೀಲ್ರು. ನಮ್ಗೆ HK ಬಳ್ರಿ ಒತ್ತಾಯ ಮಾಡ್ತೇವೆ, ನಮ್ಗೆ GS ಬಳ್ರಿ ಮಂತ್ರಿ ಕೊಡಿಸ್ರಿ ಅಂತ ಒತ್ತಾಯ ಮಾಡಿ ಇವರೇ ಕರ್ಕೊಂಡು ಕೊಡಿಸ್ಬೇಕಾಗೈತಿ. ಈಗ ಅಲ್ಲಿ ಈಗ ಅವ್ರ ಅಭಿಮಾನಿಗಳು ನೀವು ಮಂತ್ರಿ ಆಗ್ರಿ, ನೀವ್ ಯಾಕೆ ಬಿಟ್ಟು ಕೊಡ್ತೀರಿ? ಅವ್ರ ಅಭಿಮಾನಿ ಯೋಜನೆಗಳು ಬಹಳ ಅದ್ಭುತ. ನಾನ್ ಹೇಳ್ತೀನಿ, ಅವ್ರು HK ಬಳ್ರ ಅಭಿಮಾನಿಗಳ ಮಂತ್ರಿ ಆಗ್ಲಂತ ಹೋರಾಟ ಮಾಡೋ ಅವಶ್ಯಕತೆ ಇಲ್ರಿ. ಮಂತ್ರಿ ಆಗ್ಬಿಟ್ರ ಅವರು. HK ಬಳ್ರಿ ಮಂತ್ರಿ ಅನೇಕ ಬಾರಿ ಕಾನೂನು, ಸಂಸದೀಯ, ಪ್ರವಾಸ, ನೀರಾವರಿ, ಜಲ ಸಂಪನ್ಮೂಲ, ವಿರೋಧ ಪಕ್ಷದ ನಾಯಕ ಏನ್ ಅಧಿಕಾರ ಐತಿ ಎಲ್ಲವನ್ನ ಅವ್ರು ಅನುಭವಿಸಿದಾರ. ಅದ್ರ ಜೊತೆ ಕೆಲಸನ ಮಾಡ್ಯಾರ. ಈಗ ಒಂದ್ ನಮ್ಗೆ ಅವಕಾಶ ಕೊಡ್ಲಿಕ್ಕೆ HK ಬಳ್ರಿ ಕೊಡಿಸ್ಬೇಕೀಗ ನಾವು. ಯಾಕಂದ್ರೆ ನಮ್ಗೆ ದಿನನಿತ್ಯ ಸಿದ್ದರಾಮಯ್ಯ ಸಿಗಲ್ಲ, ದಿನನಿತ್ಯ DK ಶಿವಕುಮಾರ್ ಸಿಗಲ್ಲ, ನಾವು AIC ಹೋಗಿ ಭೇಟಿ ಆಗಲ್ಲ. ನಾವು ನಮ್ ಸಿಗೋರು ಅಂದ್ರೆ ಉಳ್ಕೋಟಿ ಗೌಡ್ರು HK ಬಳ್ರಿ ಇವ್ರಿಗೆ ಒತ್ತಾಯ ಮಾಡ್ತೇನೆ ನಾನು, ಕೊಡಸ್ರಿ ಮಂತ್ರಿ ನಮ್ಮ ಋಣಕ್ಕಂತಂದ. ಮತ್ತ ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರ ಮತ್ತೆ ಎಲ್ಲರಿಗೂ ಅವಕಾಶ ಬರ್ಬೇಕಲ್ಲ. ಗದಿಗೆ ಒಂದು ಅವಕಾಶ ಇಟ್ಕೊಂಡ್ ಕುಂದ್ರ ಮತ್ ನಮ್ಮ ರೋಣದಾರ ನಮಗೊಂದು ಅವಕಾಶ ಕೊಡ್ರಿ. ಆ ಅವಕಾಶನ HK ಬಳ್ರಿ ಕೊಡಿಸ್ಬೇಕಾಗೈತಿ. ಈಗ ಅವ್ರು ದೊಡ್ಡ ಪದವಿಗೆ ಹೋಗುವಂತ ಸಂದರ್ಭ ಬಂದಾಗ ಇಡೀ ರೋಣ ಮತ ಕೇಳ್ತಾರೆ ಜನತೆ, ನಮ್ಮ ಶಾಸಕರು ಅವ್ರ ಬೆನ್ನಿಗೆ ನಾವು ಅದೇವಿ. ಅಂತದೊಂದು ಅವಕಾಶ ಬಂದಾಗ ಅವ್ರ ಜೊತೆ ನಿಂತು ಕೆಲಸ ಮಾಡ್ತೇವೆ ನಾವು. ಅದ್ರಾಗ ಏನಿಲ್ಲ. ನಮ್ಮ ನಾಯಕರು GS ಪಾಟೀಲ್ರಿಗೆ ಅವಕಾಶ ಸಿಕ್ಕರೆ ಸಮರ್ಥವಾಗಿ ಮಾಡ್ತಾರ. ಖಂಡಿತವಾಗಿ ಮಾಡ್ತಾರೆ. ಅವರೆಲ್ಲ ವಿದ್ಯಾವಂತದರ, ಪದವೀಧರ ಅದರ, ಅನಂತರ ವಿಚಾರವಂತರು, 4 ಬಾರಿ ಶಾಸಕಾಂಗ ಹೋಗ್ಯಾರ, ಅನೇಕ ನಿಗಮ ಮಂಡಳಿ ಕೆಲಸ ಮಾಡ್ಯಾರ, ಪಕ್ಷದ ಅಧ್ಯಕ್ಷ ಮಾಡ್ಯಾರ. ಅನಂತರ ಅವರು ಕೆಳಮಟ್ಟದಿಂದ ಬಂದಾರ. ಏಕಾಏಕಿ ಬಂದ್ ಎಂದೋ ಯೋತ್ ಕೊಡ್ರಂಗಂತ ಬಂದಿಲ್ಲ.
ಅವರು PLD ಬ್ಯಾಂಕ್ನಿಂದ ಪುರಸಭೆಯಿಂದ ಬಂದು ಇವತ್ತು 4 ಬೇರೆ ಆಗಿ ಇಳಿ ವಯಸ್ಸಿನಾಗ ಅವ್ರಿಗೆ 78 ವಯಸ್ಸು ಏನೋ ಒಂದು ಅವ್ರಿಗೆ ಅವಕಾಶ ಕೊಟ್ರೆ ನಮಗಿದ. ಅವ್ರೇನು ಮಂತ್ರಿ ಕೊಡ್ರಿ ಅಂತ ಲಾಬಿ ಮಾಡಿದ್ರಿ ಅಂದು ಹಾಕಿದ್ರೆ ಆಗಿಲ್ಲ. ಆದ್ರೆ ನಾವು ಹಕ್ಕು ಒತ್ತಾಯ ಮಾಡ್ತಿದ್ವಿ ರೋಣ ಮತಕ್ಷೇತ್ರದವರು. ಅದಕ್ಕೆ ದಯವಿಟ್ಟು ನಮ್ಮ ಸರ್ಕಾರ ಕೊಡ್ತಂತ ಭರವಸೆ ಮೇಲೆ ಇದ್ದೇವೆ DK ಶಿವಕುಮಾರ್ ಅವ್ರಿಗೆ. ಯಾಕಂದ್ರೆ DK ಶಿವಕುಮಾರ್ ಅವ್ರಿಗೆ ಮತ್ತು GS ಬಳ್ರಿಗೆ ಬಹಳ ಒಂದಿಷ್ಟು ಅಭಿನವ ಸಂಬಂಧಗಳು ಇದಾವೆ. ಎಲ್ಲವನ್ನ ಹೇಳಕ್ಕಾಗಲ್ಲ ನಾವು. ಅಂತ ಸಂಬಂಧದ ನಾವು ಆಗತ್ತಂತ ನಿರೀಕ್ಷೆ ಒಳಗದೆ ನಾವು. ಈ ಕ್ಷಣಕ್ಕೂ ನಾವು ನಿರೀಕ್ಷೆ ಖಂಡಿತವಾಗಿ GS ಬಳ್ರ ಮಂತ್ರಿ ಆಗ್ತಾರ. ಅದಕ್ಕೆ ನಮ್ಮ HK ಬಳ್ರ ಸ್ವಲ್ಪ ಸಾಥ್ ಕೊಡ್ರಿ ಅಂತ ಒತ್ತಾಯ ಮಾಡ್ತೀವಿ. HK ಬಳ್ರಿ ಓಕೆ, ಇವ್ರೊಂದ್ ಸ್ವಲ್ಪ ಸಾಥ್ ಕೊಟ್ಬಿಟ್ರೆ ಇವರ ಕೊಡಿಸ್ದಂಗ ಇವ್ರು ಹೆಂಗ್ ನಾವು ಸಿದ್ದರಾಮಯ್ಯರ ಬಗ್ಗೆ ಈಗ ತ್ಯಾಗಮಯಿ ಆಗಿ ಗೌರವಿಸಕತ್ತೀವಿ. HK ಬಳ್ರ ಹುಲ್ಕೋಟಿ ಗೌಡ್ರಿಗೂ ನಾವು ತ್ಯಾಗಮಯಿ ಆದ್ರಪ್ಪ ಜಿಲ್ಲೆಯಲ್ಲಿ ಅವರ ಹಿರಿತನ ಆನಂತರ ಅವ್ರ ಅನುಕರಣೆ ನಾಳೆ ಹಿಂದೆ ಬರೋ ರಾಜಕಾರಣಿಗೂ ಆಗತ್ತ. ಓಕೆ ಓಕೆ, ಇನ್ನೂ ನೀವು GS ಪಾಟೀಲ್ ಮಂತ್ರಿ ಆಗ್ಬೇಕಂತ ಇನ್ನೂ ಹೋರಾಟ ಅದಾವ ನಮ್ಗೆ. ಇನ್ನೂ ಹೋರಾಟ ಅಲ್ಲ. 15ನೇ ತಾರೀಕು ಪಾದಯಾತ್ರೆ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿನ DK ಶಿವಕುಮಾರ್ ಮನೆಯವರೆಗೂ ಪಾದಯಾತ್ರೆ. ಅನಂತರ ಇವತ್ತು ಐತೆ ಹಳ್ಳಿಗೆ ಗೊತ್ತ ಅಲ್ಲಿ ಕುಂಟೋಜಿ ಭಾಗದಾಗ ಇವತ್ತು ಇದು ಮಾಡ್ತಾರ. ನಾಳೆ ರೋಣದಲ್ಲಿ ಅಲ್ಲಿಯೂ ಕೂಡ ದೊಡ್ಡದೊಂದು ಬಹಿರಂಗ ಸಭೆ ಮಾಡಿ ಹಕ್ಕು ಒತ್ತಾಯ ಮಾಡಕತ್ತದ. ನಡೆದಿದೆ. GS ಪಾಟೀಲ್ ಇಲ್ಲ ಅವರು ಪಾಪ ಅವ್ರು ಇದಕ್ ಬೇಡ ಅಂತಾರ. ನಾನಾ ಎಷ್ಟೇ ಬೇರೆ ಗಂಟು ಬಿದ್ದಾಗ ಬೇಡ ಅಂತಾರ. ಅವ್ರಿಗೆ ಲಾಭಿ ಮಾಡೋದ ಗೊತ್ತಿಲ್ಲ. ಅದಕ್ಕೆ ಕಾರ್ಯಕರ್ತರು ಒತ್ತಾಯ ಮಾಡೋದು ಸುಮ್ಮನೆ ಅದರಿಗೆ ಅಷ್ಟ. ನಮ್ಗೆ ಮಾಡೋಣ ಅಂತ ಹೇಳೋರು ಬ್ಯಾಡಣ ಅಂತ ಹೇಳೋರು ಅವ್ರು. ಕೊನೆಯದಾಗಿ ಏನ್ ಹೇಳ್ತೀರಿ? ಕೊನೆಯದಾಗಿ ನಮ್ಮ DK ಶಿವಕುಮಾರ್ ಅವ್ರ ಬಗ್ಗೆ, ಹರಿಪ್ರಸಾದ್ ಅವ್ರ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಅವಕಾಶ ಸಿಗುತ್ತದ ರೋಣಕ್ ಅಂತಕ್ಕಂತ ಹಂಬಲ ಇದೆ. ಅನಂತರ ರೋಣ ಮತದ ಜನ ಕಾಂಗ್ರೆಸ್ ಅಷ್ಟ ಒತ್ತಾಯ ಮಾಡಕತ್ತಿಲ್ಲ. ಇವನ್ BJP ಅವ್ರು ಅಂತಾರೆ ನಿಮ್ ಸಾಹೇಬ್ರಿಗೆ ಒಮ್ಮೆ ಸಿಗ್ಬೇಕ್ರಿ ಅಂತಕ್ಕಂಥ ನಿರೀಕ್ಷೆ ಐತಿ. ಆ ನಿರೀಕ್ಷೆ ಖುಷಿ ಆಗಲ್ಲ. ಅಂತ ಒಂದು ಅವಕಾಶಕ್ಕಾಗಿ ನಾವೆಲ್ಲರೂ ಹೋರಾಟ ನಡೆಸಿದ್ದೇವೆ. ನಮ್ ಗುರಿ ಮುಟ್ಟುವವರೆಗೂ ಹೋರಾಟ ಮಾಡ್ತೇವೆ. ಖಂಡಿತ ಪಕ್ಷದ ಮೇಲೆ ವಿಶ್ವಾಸ ಇದೆ. ಈ ಸಾರಿ GS ಬಳ್ರು ಸಚಿವರಕ್ಕ. ಹೌದಲ್ಲ? ಖಂಡಿತ. ಎಸ್ ಸರ್. ಮತ್ತೇನಿದೆ? ಏನಿಲ್ಲ. ಎಸ್ ಸರ್. ಇದುವರೆಗೆ HS ಸೋಂಪುರ್ ಅವ್ರ ಮಾತುಗಳನ್ನು ಕೇಳಿದರೆ ಬಹಳ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿದ್ದಾರೆ. HK ಪಾಟೀಲ್ರು ಅಭಿಮಾನಿಗಳು ಮಂತ್ರಿ ಆಗ್ಲಿ ಅಂತ ಮಾಡೋದಲ್ಲ, ಮುಖ್ಯಮಂತ್ರಿ ಆಗ್ಬೇಕು ಅವರು. ಆಕ್ಚುಲಿ ಹೌದು, ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಅವಕಾಶ ತಪ್ಪಿದೆ. ಜೊತೆಗೆ ಅವ್ರ ತಂದೆಯವ್ರಿಗೂ ಕೂಡ KH ಪಾಟೀಲ್ರಿಗೂ ಮುಖ್ಯಮಂತ್ರಿ ಆಗುವಂಥ ಅವಕಾಶಗಳು ತಪ್ಪಿದವು. ಬಟ್ ಮಂತ್ರಿಗಿರಿಗೆ ಅವರ ಲಾಬಿ ಮಾಡುವಂಥ ಅಗತ್ಯ ಇಲ್ಲ, ಅವ್ರು ಮಾಡೋದೂ ಇಲ್ಲ. ಇವರು ಅಭಿಮಾನಿಗಳ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಬಟ್ ಈಗ ಅವ್ರಿಗೆ ಒಂದು ದೊಡ್ಡ ಅವಕಾಶ, ಸ್ಪೀಕರ್ ಆಗಬೇಕು, ಸ್ಪೀಕರ್ ಆಗುವಂಥ ಅವಕಾಶ ಇದೆ, ನೀವು ಮಾಡಬೇಕು ಅಂತ ಪಕ್ಷದಲ್ಲಿ ಕೂಡ ಒತ್ತಾಯ ಇದೆ. ಅವರು ರಾಜಕಾರಣದಿಂದ ಸ್ವಲ್ಪ ದೂರ ಉಳಿಬೇಕಾಗತಕ್ಕಂಥ ಒಂದು ವ್ಯವಸ್ಥೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಬೇಡ ಅನ್ನುವಂಥದ್ದು. ಬಟ್ ಹೈಕಮಾಂಡ್ದಲ್ಲಿ ಅವರು ಇರುವಂಥ ಛಾಪು, ಅವರ ರಾಜಕೀಯ ನಡೆ ನುಡಿ, ಪ್ರಭಾವ, ಇವೆಲ್ಲ HK ಪಾಟೀಲ್ ಅಂದ್ರೆ ಗದಗ ಅಂದ್ರೆ HK ಪಾಟೀಲ್. ಅದು ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ HK ಪಾಟೀಲ್ ಅವ್ರು ಲಾಬಿ ಮಾಡ್ಬೇಕಂತ ಕೇಳುವಂಥ ಅಗತ್ಯನೇ ಇಲ್ಲ. ಅದು ಈ ಸಾರಿ ಯಾಕೋ ಅವರನ್ನ ಫಸ್ಟ್ ಲಿಸ್ಟ್ನಾಗ ಕೊಟ್ಟಿಲ್ಲ ಅನ್ನುವಂಥ ಕಾರಣದಿಂದ ಈಗ ಜೋರಾಗಿದೆ ಅವ್ರಿಗೂ ಮಂತ್ರಿಗಿರಿ ಕೊಡಿ ಅಂತ. ಬಟ್ ಇಲ್ಲಿ GS ಪಾಟೀಲ್ರು ನಂದು ಕೊನೆಯ ಅವಧಿ, ಇದು 78 ವಯಸ್ಸು, ಬಹಳಷ್ಟು ನನ್ನ ಅಭಿಲಾಷೆಗಳಿದೆ. ಮತ್ತು ಯಾವಾಗೂ HK ಪಾಟೀಲ್ರು ಸಚಿವರಾದಾಗ ನಾವು ಸುಮ್ಮನೆ ಇದ್ದೀವಿ, ಮೌನ ಆಗಿದ್ದೀವಿ. ಅವರು ನಮ್ಮ ನಾಯಕರು, ಅವರು ಹಿರಿಯರು. ಸೊ ಅವರ ಅನುಭವ, ಅವರ ಯೋಜನೆ ನಾವು ಬೇಕು ಅನ್ನುವಂಥದ್ದು. ಅದು ಈ ಸಾರಿ ಹಠ ತೊಟ್ಟಿದ್ದಾರೆ. ಜುಗುಲ್ಬಂದಿ ನಡೆದಿದೆ ಇಬ್ಬರ ನಡುವ. ಬಟ್ HK ಪಾಟೀಲ್ರು ಕೂಡ 78ನೇ GS ಪಾಟೀಲ್ ಹುಟ್ಟುಹಬ್ಬ ದಿವಸ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರಿಗೆ ಯೋಗ್ಯತೆ ಇದೆ, ಯೋಗ ಬರುತ್ತೆ, ಅವಾಗ ಬಂದಾಗ ನಾವೆಲ್ಲ ಸಹಕಾರ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥ ಭರವಸೆ ರೋಣದಲ್ಲಿ ಮಾತಾಡುವಾಗ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಏನು ಅವತ್ತು ಹೇಳಿದ್ರಂದ್ರೆ, HK ಪಾಟೀಲ್ ಮುಖ್ಯಮಂತ್ರಿ ಆದ್ರೆ ಕ್ಯಾಬಿನೆಟ್ನಲ್ಲಿ ಮೊದಲನೇ ಸಚಿವ ನಾನೇ ಆಗ್ತೀನಿ, ಅಷ್ಟು ನನಗೆ ಭರವಸೆ ಇದೆ ಅಂತ. ಆಮೇಲೆ ಈಗ HK ಪಾಟೀಲ್ಗೆ ಮುಖ್ಯಮಂತ್ರಿ ಆಗುವಂಥದ್ದಿಲ್ಲ, ಯಾಕಂದ್ರೆ ಈಗ ಆಲ್ರೆಡಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮಂತ್ರಿಗಿರಿ ಲಾಬಿ ಅಂತೂ ನಡೆದಿದೆ, ಯಾರಿಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಈ ಬಾರಿ GS ಪಾಟೀಲ್ರು ಜಿದ್ದಾಜಿದ್ದಿಗೆ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು, ಆ ರೋಣ ಕ್ಷೇತ್ರದ ಮತದಾರರು ಮತ್ತು ಅವರ ಆಪ್ತರು ಇವರೆಲ್ಲ ಏನು ಅಂತ ಕೇಳಿದ್ರೆ, ನಮ್ಮ ಸಾಹೇಬರು GS ಪಾಟೀಲ್ಗೆ ಒಂದು ಅವಕಾಶ ಕೊಡಿ, ದಯಮಾಡಿ ಕೊಡ್ರಿ, ಅವ್ರ ಹತ್ರ ಇರುವಂಥ ಛಾತಿ, ಆ ಒಂದು ಯೋಜನೆಗಳು, ಆಲೋಚನೆಗಳು, ಅಭಿವೃದ್ಧಿ ಪರ ಚಿಂತನೆಗಳು, ಜನಸೇವೆ, ಇದೆಲ್ಲ ಕಾಣಬೇಕು. ನೀವು ಅವಕಾಶ ಕೊಟ್ಟರೆ ಮಾಡ್ತಾರೆ, ಅವಕಾಶ ಕೊಡೋದಿಲ್ಲ ಅದು ಏನು ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ ನಾನು ಎಲ್ಲ ರೀತಿಯಾದಂಥ ಪಕ್ಷಕ್ಕೆ ನಮ್ದು ಏನು ಕೊಡುಗೆ ಕೊಟ್ಟಿವಿ, RS ಪಾಟೀಲ್ರು, IS ಪಾಟೀಲ್ರು, BS ಪಾಟೀಲ್ರು ಮತ್ತು GS ಪಾಟೀಲ್ರು ಎಲ್ಲ ಹಂತದಲ್ಲಿ ಕೂಡ ಅವರ ಸೇವೆ ಇದೆ, ಕೊಡುಗೆ ಇದೆ. ಸೊ ಜಿಲ್ಲೆಗೂ ಕೂಡ ಅಧ್ಯಕ್ಷರಾಗಿ ಅವರು ಏನೇನು ಹೋರಾಟ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ದಯಮಾಡಿ ಈ ಬಾರಿ ನಮಗೆ GS ಪಾಟೀಲ್ರಿಗೆ ಅವಕಾಶ ಕೊಡಿ, ಸಿಗತ್ತೆ ಅನ್ನುವಂಥ ಭರವಸೆ ಇದೆ. ಆಲ್ಮೋಸ್ಟ್ ಅವರಿಗೆ ಮಂತ್ರಿಗಿರಿ ಗ್ಯಾರಂಟಿ ಸಿಗತ್ತೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ನಮ್ಮ HS ಸೋಂಪುರ್ ಅವರು
ಜಿ ಎಸ್ ಪಾಟೀಲ್ ಪರವಾಗಿ ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸರ್. ಧನ್ಯವಾದ.